ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಟು ಹೆಗ್ಡೆಸ್ ಕಾರ್ನರ್. ನೋಡಿ, ನಾನಿವತ್ತು ಒಂದು ಪ್ರಾಡಕ್ಟನ್ನು ತೊಗೊಂಡು ಬಂದಿದ್ದೀನಿ, ಅದು ಕೂಡ ಸರ್ಪ್ರೈಸ್ ಆಗಿ. ಸೊ ನಾವಿವಾಗ ಅದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಅದಕ್ಕೂ ಮೊದಲೇ ಇದು ಯಾವ ಪ್ರಾಡಕ್ಟ್ ಅಂತ ನಿಮ್ಮ ಹತ್ರ ಗೆಸ್ ಮಾಡೋಕ್ಕಾಗತ್ತಾ? ಕ್ಯೂಟ್ ಆಗಿದೆ ಮತ್ತು ಅಷ್ಟು ಯೂಸ್ಫುಲ್ ಆಗಿರೋ ಈ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಬೇಕು ಅಂದರೆ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆಯೇ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ದೂರ ಆಯ್ತಲ್ಲ, ಬನ್ನಿ ಇವಾಗ ಹತ್ತಿರದಿಂದ ತೋರಿಸ್ತೀನಿ. ಇದು ಬಂದುಬಿಟ್ಟು ಏರ್ ಫ್ರೈಯರು. ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ, ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಸೊ ಅದಕ್ಕೆ ಪ್ರೈಸ್ ಎಷ್ಟಾಯಿತು, ಹಾಗೆಯೇ ಅದನ್ನು ನಾನು ಎಲ್ಲಿ ಪರ್ಚೇಸ್ ಮಾಡಿದೆ ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ದಯವಿಟ್ಟು ವಿಡಿಯೋನ ಮಿಸ್ ಮಾಡಿದೆ ಕೊನೆ ತನಕ ನೋಡಿ. ತುಂಬ ದಿನದಿಂದ ನನ್ನ ಮಗ ಏರ್ ಫ್ರೈಯರ್ ತೊಗೊಳ್ಳೋಣ ಅಂತ ಹೇಳ್ತಾನೆ ಇದ್ದ. ನನಗೂ ಕೂಡ ಮೈಂಡಲ್ಲಿ ಅದೇನೇ ಇತ್ತು. ಸೊ ನಾನಿವತ್ತು ಸರ್ಪ್ರೈಸ್ ಆಗಿ ಅದನ್ನು ತೊಗೊಂಡು ಬಂದೆ. ಇದು ಬಂದ್ಬಿಟ್ಟು ಫಿಲಿಪ್ಸ್ ಬ್ರ್ಯಾಂಡ್ದು ಏರ್ ಫ್ರೈಯರು. ತುಂಬ ದೊಡ್ಡದಲ್ಲ, 4 ಲೀಟರ್ ಕೆಪಾಸಿಟಿ ಇದು. ಇದರಲ್ಲಿ ನಾವು ಫ್ರೈಡ್ ಐಟಮ್ಸ್ ಅಂದರೆ ಫ್ರೆಂಚ್ ಫ್ರೈಸು, ಸಮೋಸ ಆ ಥರದ್ದೆಲ್ಲ ಐಟಮ್ಸನ್ನು ತುಂಬ ಕಡಿಮೆ ಆಯಿಲ್ ಯೂಸ್ ಮಾಡಿ ಫ್ರೈ ಮಾಡ್ಬೋದು. ಅಂದರೆ ಆಯಿಲೇ ಬೇಕಾಗಲ್ಲ, ಒಂದು 2-3 ಸ್ಪೂನ್ ಆಯಿಲ್ ಹಾಕಿದ್ರೆ ಸಾಕಾಗುತ್ತೆ. ಅಷ್ಟು ಕಡಿಮೆ ಆಯಿಲನ್ನು ಯೂಸ್ ಮಾಡಿ ಮಾಡ್ಬೋದು. ಜೊತೆಗೆ ಫುಡ್ಡನ್ನು ರೀಹೀಟಿಂಗ್ ಕೂಡ ಮಾಡ್ಬೋದು. ಹಾಗೆಯೇ ಬೇಕಿಂಗು, ಕಪ್ ಕೇಕ್ಸು, ಯಾವುದಾದ್ರೂ ಕುಕೀಸು ಆ ಥರದ್ದೆಲ್ಲನೂ ಕೂಡ ಮಾಡ್ಬೋದು ಇದರಲ್ಲಿ. ಹಾಗೆಯೇ ರೋಸ್ಟಿಂಗ್ ಕೂಡ ಮಾಡ್ಬೋದು, ಜೊತೆಗೆ ಗ್ರಿಲ್ಲಿಂಗ್ ಕೂಡ ಮಾಡ್ಬೋದು. ಪನ್ನೀರ್ ಆಗಲಿ ಯಾವುದಾದ್ರೂ ವೆಜಿಟೇಬಲ್ಸನ್ನು ರೋಸ್ಟ್ ಕೂಡ ಮಾಡ್ಬೋದು, ಇಲ್ಲ ಗ್ರಿಲ್ಲಿಂಗ್ ಬೇಕಂದರೆ ಗ್ರಿಲ್ಲಿಂಗ್ ಕೂಡ ಮಾಡ್ಬೋದು. ಹಾಗೆಯೇ ವಿತೌಟ್ ಆಯಿಲು ಚಿಪ್ಸ್ ಕೂಡ ಮಾಡ್ಬೋದು ಇದರಲ್ಲಿ. ಬನಾನಾ ಚಿಪ್ಸು, ಇಲ್ಲಾಂದರೆ ಸ್ವೀಟ್ ಪೊಟ್ಯಾಟೊ ಚಿಪ್ಸು ಆ ಥರ ಚಿಪ್ಸನ್ನು ಮಾಡೋಕ್ಕೆ ಬರುತ್ತೆ ಇದರಲ್ಲಿ. ಸೊ ನಾವಿದರಲ್ಲಿ ತುಂಬಾ ಕಡಿಮೆ ಆಯಿಲನ್ನು ಯೂಸ್ ಮಾಡೋದ್ರಿಂದ ಹೆಲ್ತ್ಗೂ ಕೂಡ ಇದರಲ್ಲಿ ಮಾಡಿರೋ ಫುಡ್ಡು ಬೆಸ್ಟ್ ಅನ್ಕೋತೀನಿ. ಸೊ ಬನ್ನಿ ಇವಾಗ ನಾವು ಕೂಡ ಒಂದು ಫ್ರೋಝನ್ ಫುಡ್ಡನ್ನು ಫ್ರೈ ಮಾಡಿ ನೋಡೋಣ, ಅಂದರೆ ಏರ್ ಫ್ರೈ ಮಾಡಿ ನೋಡೋಣ. ಫಸ್ಟ್ಗೆ ಏರ್ ಫ್ರೈಯರಿಂದ ಆ ಟ್ರೇಯನ್ನು ರಿಮೂವ್ ಮಾಡಿಬಿಟ್ಟು ನಾವಿಲ್ಲಿ ಈ ಫ್ರೆಂಚ್ ಫ್ರೈಸನ್ನು ಅಂದರೆ ಫ್ರೋಝನ್ ಫ್ರೈಸನ್ನು ಈ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೀಟಾಗಿ ಮತ್ತು ಈವನ್ ಆಗಿ ಎಲ್ಲ ಕಡೆ ಅದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಇವಾಗ ಅದ್ರ ಮೇಲ್ಗಡೆ ಒಂದು 4-5 ಸ್ಪೂನ್ ಆಗುವಷ್ಟು ಆಯಿಲನ್ನು ಹಾಕ್ತಾ ಇದ್ದೀನಿ. ಆಯಿಲನ್ನು ಕೂಡ ಎಲ್ಲ ಕಡೆ ಆ ಥರ ಸ್ಪ್ರೆಡ್ ಮಾಡಬೇಕು. ನೋಡಿ ಅಲ್ಲಿ ಮಾಡ್ತಾ ಇದ್ದೀನಿ ಅಲ್ವಾ, ಆ ಥರ. ನೆಕ್ಸ್ಟ್ ಒಂದು ಸ್ಪೂನಿಂದ ಅದನ್ನು ಎಲ್ಲ ಮಿಕ್ಸ್ ಮಾಡಬೇಕು. ಅದು ಫ್ರೈಸ್ಗೆ ಚೆನ್ನಾಗಿ ಆಯಿಲೆಲ್ಲ ಟಚ್ ಆಗಬೇಕು. ಇಷ್ಟು ಮಾಡಿಬಿಟ್ಟು ಆ ಟ್ರೇನ ಮೊದಲು ಎಲ್ಲಿತ್ತಲ್ವ ಅಲ್ಲೇ ಆ ಥರ ಫಿಟ್ ಮಾಡಬೇಕು ಏರ್ ಫ್ರೈಯರಲ್ಲಿ. ಇವಾಗ ಟೆಂಪ್ರೇಚರ್ ಮತ್ತು ಟೈಮನ್ನು ಸೆಟ್ ಮಾಡಿಬಿಟ್ಟು ಹಾಗೇ ಬಿಟ್ಟರೆ ಆಯಿತು, ಅದು ಏರ್ ಫ್ರೈ ಆಗುತ್ತೆ. ಸೊ ನೋಡಿ ಅಲ್ಲಿ ಆಪ್ಷನ್ ಇರುತ್ತೆ, ಆ ಥರ ನಾವು ಅದಕ್ಕೆ ಎಷ್ಟು ಟೈಮ್ ಬೇಕು ಹಾಗೆಯೇ ಎಷ್ಟು ಟೆಂಪ್ರೇಚರಲ್ಲಿ ಫ್ರೈ ಆಗಬೇಕು ಅಂತ ಸೆಟ್ ಮಾಡಬೇಕು. ನಾನಿಲ್ಲಿ ಟೆಂಪ್ರೇಚರ್ ಬಂದುಬಿಟ್ಟು 185 ಡಿಗ್ರಿಗೆ ಇಟ್ಟಿದ್ದೀನಿ. ಹಾಗೆಯೇ ಟೈಮ್ ಬಂದುಬಿಟ್ಟು 25 ಮಿನಿಟ್ಸ್ ಅಂತ ಸೆಟ್ ಮಾಡಿದ್ದೀನಿ. ಸೊ ಇದರ ಪ್ರೈಸ್ ಎಷ್ಟಾಯಿತು ಅಂದರೆ 8000 ಸಮಥಿಂಗ್ ಆಗಿದೆ. ನಾನು ಇದನ್ನು ಪರ್ಚೇಸ್ ಮಾಡಿದ್ದು ರಿಲಯನ್ಸ್ ಡಿಜಿಟಲಲ್ಲಿ. ಸೊ ಟೈಮ್ ಆಗಿದೆ, ಇವಾಗ ತೆಗೆದ್ಬಿಟ್ಟು ನೋಡೋಣ ಪ್ರೈಸ್ ಆಗಿದೆಯೋ ಏನೋ ಅಂತ. ನೋಡಿ, ತುಂಬ ಚೆನ್ನಾಗಿ ಕ್ರಿಸ್ಪಿ ಆಗಿದೆ. ತುಂಬ ಕ್ರಿಸ್ಪಿ ಆಗುತ್ತೆ ಇದರಲ್ಲಿ ಮಾಡೋದ್ರಿಂದ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.